ಅಲ್ಲ, ಈ ಬಿಗ್ ಬಾಸ್ ಬಂದವರೆಲ್ಲ ಯಾವಾಗ್ಲೂ ಕೂಡ ಟಾಯ್ಲೆಟ್ ಅರ್ಜೆಂಟ್ ಆಗಿರೋ ತರನೇ ಆಡ್ತಿರ್ತಾರಲ್ಲ, ಯಾಕೆ? ಅಲ್ಲ, ನನಗೆ ಅದೇ ಡೌಟ್ ಬರುತ್ತೆ. ಯಾಕೆಂದ್ರೆ ಒಬ್ರಿಗೂ ಕೂಡ ತಾಳ್ಮೆ ಇಲ್ಲ. ಅರ್ಜೆಂಟ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡವ್ರನ್ನ ತಮ್ಗೆ ಹಿಡ್ಕೊಂಡು ಅನ್ಬೇಕು, ಹಂಗೆ ಆಡ್ತಿರ್ತಾರೆ. ಅದೇ ನಿನ್ನೆ ನೋಡ್ಲಿಲ್ವಾ ಬಿಗ್ ಬಾಸ್? ಹಂದಿ ನಾಯಿಗಳ ತರ ಕಿತ್ತಾಡ್ತವ್ರೆ. ಹಂದಿ ನಾಯಿಗಳಾದ್ರೂ ಬೇಕು ಅಟ್ಲೀಸ್ಟ್. ಈ ಬೀದಿ ನಾಯಿಗಳಾದ್ರೂ ಬೇಕು ಅಟ್ಲೀಸ್ಟ್. ಊಚ ನಾಯಿಗಳ ತರ ಆಡ್ತಾವ್ರೆ. ಇವ್ರುಗಳಿಗೆ ಹೊರಗಡೆ ಇದ್ದು ಮೊಬೈಲ್ ನೋಡಿ 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 ತಿಂದು ಎಲ್ಲ ಸಖತ್ತಾಗಿತ್ತು, ಮಜವಾಗಿತ್ತು. ಈಗ ಒಳಗಡೆ ಹೋಗಿ ಕಟ್ ಹಾಕದಂಗ ಆಗ್ಬಿಟ್ಟಿದೆ. ಅದಕ್ಕೆ ಹಿಂಗ್ ಆಡ್ತಾವ್ರೆ. ಈ ಅಶ್ವಿನಿ ಗೌಡ ಅವ್ರು ಹೊಟ್ಟೆಗೆ ಅನ್ನ ತಿಂತಾರೋ ಸೆಗಣಿ ತಿಂತಾರೋ ಗೊತ್ತಿಲ್ಲ ಅಂತ ಜನ ಹೇಳ್ತಾ ಇದಾರೆ. ಅವಾಗ ಬಂದು ಮಾತಾಡ್ಬಿಟ್ಟು ಧ್ರುವಂತು ಹೆಸರು ಕೆಡ್ಸ್ಕಂತವ್ರೆ. ಒಳ್ಳೆಯವನಾಗನ ಅಂತ ಗ್ಯಾಪಲ್ ಬರ್ತಾರೆ, ಗ್ಯಾಪಲ್ ಕೆಟ್ಟವ್ರಾಗ್ಬಿಡ್ತಾರೆ ಧ್ರುವಂತು. ಇನ್ನ ಧನುಷ್, ನಾನು ತುಂಬಾ ಸೈಲೆಂಟ್ ಆಗಿದ್ದಷ್ಟು ಬುದ್ಧಿವಂತ ಆಗ್ತೀನಿ ಅನ್ಕೊಂಡು ದಡ್ಡ ಆಗ್ತಿದ್ದಾರೆ. ಇವೆಲ್ಲದ್ರ ಮಧ್ಯೆ ನಾನು ಅವಾಗ ಕಾಮಿಡಿ ಮಾಡ್ತೀನಿ ಅಂತ ಓಡಾಡಿ ಗಿಲ್ಲಿ ಬೈಸ್ಕೊತಾವ್ರೆ. ಇವ್ರ ಜೊತೆ ನಾನು ನಕ್ಕು, ಗಿಲ್ಲಿ ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡಿ, ಗಿಲ್ಲಿ ಜೊತೆ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಏನಾಗುತ್ತೋ ಅದ್ ಮಾಡೋಣ ಅಂತಂದೇಳಿ ಹೋಗಿ ಕಾವ್ಯ ಅವರು ಫ್ರೀಯಾಗಿ ಸಿಗ್ತಕ್ಕಂತ ಒಂದು ಪ್ಯಾಕೇಜ್ ಆಗ್ಬಿಟ್ಟಿದ್ದಾರೆ, ಫ್ರೀಯಾಗಿ ಸಿಗ್ತಕ್ಕಂತ ಒಂದು ಪ್ರಾಡಕ್ಟ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲದ್ರ ಮಧ್ಯೆ ನಾನು ಒಂದ್ ವಾರ ಸೈಲೆಂಟ್ ಆಗಿದ್ದೆ. ಇನ್ನು ಮುಂದೆ ನನ್ನ ಮುಖ ತೋರಿಸ್ಬೇಕು. ಇನ್ನು ಮುಂದೆ ನನ್ನ ಮುಖ ತೋರಿಸ್ಲಿಲ್ಲ ಅಂದ್ರೆ ನನ್ನ ಬಂಡವಾಳ ನನ್ನನ್ನ ಸೀದಾ ಬಿಗ್ ಬಾಸ್ ಇಂದ ಹೊರಗಡೆ ಹಾಕ್ಬಿಡ್ತಾರೆ ಈ ಬಡಿ ಮಕ್ಕಳು ಅಂತಂದೇಳಿ ಈಗೀಗ ಮಾತಾಡಕ್ ಶುರು ಮಾಡ್ಕೊಂಡಿದ್ದಾರೆ ಅಭಿಷೇಕ್ ಅವರು. ಸೊ ಅಭಿ ಮಾಡೋದನ್ನೆಲ್ಲ ತಪ್ಪು ಅಂತ ಹೇಳಕ್ ಹೋಗಿ ಅಭಿ ಕಣ್ಣಲ್ಲಿ ಕೆಟ್ಟವ್ರಾಗ್ತಿದ್ದಾರೆ ಅಶ್ವಿನಿ ಅವರು. ಇದೆಲ್ಲದ್ರ ಮಧ್ಯೆ ನಾನು ಒಂದ್ ವಾರದಿಂದ ಅಡಿಗೆ ಮಾಡಿ ಸಾಕಾಗೋಗಿದೆ ಗುರು, ನಾನಂತೂ ಇನ್ನು ಮುಂದೆ ಅಡಿಗೆ ಮಾಡಲ್ಲ ಅಂತಂದು ಹೇಳಿ ಕೆಟ್ಟವ್ರಾಗ್ಬಿಟ್ರು ಮಂಜುಳಾ ಭಾಷಿಣಿ ಅವರು. ಸೊ ಯಾರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋಣ ಅಂತಂದು ಹೇಳಿ ಸದ್ಯಕ್ಕೆ ನೆಟ್ಟಿಗಿರೋರು ಇಬ್ರು ಜಗಳ, ಮೂರನೇವ್ರಿಗೆ ಲಾಭ ಅನ್ನೋ ತರ ಇರೋರು ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು. ಇವೆಲ್ಲದ್ರ ಮಧ್ಯೆ ಹಿರಿ ಜೀವ ಅದೇನೋ ಅಂತಾರಲ್ಲ, ಬಡವ ನೀನ್ ಮಡಗ್ದಂಗಿರೋನೋ ತರ ಬದುಕಿ ಒಳ್ಳೆಯವ್ರಾಗ್ತಾವ್ರೋ ಕೆಟ್ಟವ್ರಾಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವರ ಒಂದು ಕ್ಯಾರೆಕ್ಟರ್, ಅವರ ಒಂದು ಬುದ್ಧಿವಂತಿಕೆ, ಅವ್ರು ಬಂದಿರ್ತಕ್ಕಂಥ ಜಾಗ, ಅವ್ರು ಬಂದಿರ್ತಕ್ಕಂಥ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಅದೇ ಅವ್ರನ್ನ ಸೇಫ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಲ್ಲಮ್ಮ ಅವರು. ಸೊ ಇಷ್ಟು ಜನರ ಬದುಕು. ಇವೆಲ್ಲಾದ್ರ ಮಧ್ಯೆ ಈಗಷ್ಟೇ ನಾನು ಬಂದಿದ್ದೀನಿ, ನಿಮ್ಮೆಲ್ಲರಿಗೂ ಹಂಗ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಅಂತಂದು ಹೇಳಿ ಹೋಗಿ ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಸಿಕ್ತು ಅಂತಂದು ಹೇಳಿ ಈಜಾಡ್ಕೊಂಡಿರ್ತಕ್ಕಂಥ ನಮ್ಮ ರಕ್ಷಿತಾ ಶೆಟ್ಟಿ ಮೇಡಮ್ ಅವರು. ಇಷ್ಟು ಜನರ ಮಧ್ಯೆ ನೋಡೋದಕ್ಕೆ ಅಂತ ತಾಳ್ಮೆಯಿಂದ ಕೂತಿರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ನಾನು ಬಿಗ್ ಬಾಸ್ ಹತ್ರ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ನಿಮ್ಮ ಒಂದು ಸೀಕ್ರೆಟ್ಗಳನ್ನ ಅವಾಗ ಸ್ವಲ್ಪ ರಿವೀಲ್ ಮಾಡಿ. ಇವ್ರುಗಳು ಯಾಕೆ ಹಿಂಗ್ ಆಡ್ತಾರೆ ಅಂತ ಫಸ್ಟ್ ಇವ್ರು ಏನಾದ್ರು ಹೆಲ್ತ್ ಮೆಡಿಕಲ್ ಏನಾದ್ರು ಒಂದು ಸರ್ಟಿಫಿಕೇಟ್ ಇದೆನಾ ಸ್ವಲ್ಪ ಕಲೆಕ್ಟ್ ಮಾಡಿ ಕೊಟ್ಬಿಡಿ. ಅಬ್ಬಾ, ನನಗಂತೂ ಸಾಕಾಗೋಯ್ದೆ ಸ್ನೇಹಿತರೆ. ನಾನು ಮಾತಾಡ್ಬೇಕು ಬೇಡವೋ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೂ ಕೂಡ ಮಾತಾಡ್ಲೇಬೇಕು ಅಂತ ಈ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿನ್ನೆ ಏನೇನೆಲ್ಲ ನಡೀತು ಅಂತ ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡೋಣ, ಅದಾದ್ಮೇಲೆ ನಾವು ಮಾತಾಡೋಣ. ನಿನ್ನೆ ಬಿಗ್ ಬಾಸ್ ಶುರುವಾಯ್ತು. ಬಿಗ್ ಬಾಸ್ ಸಂಚಿಕೆ ಶುರು ಆದ್ಮೇಲೆ ಒಂದು ವಾರ ಕಳೆದೋಯ್ತು. ಸುದೀಪ್ ಸರ್ ಬಂದ್ರು, ಯಾರ್ಯಾರಿಗೆ ಬೆಂಡೆತ್ತಬೇಕೋ ಬೆಂಡೆತ್ತಿದ್ರು, ಎಲ್ರಿಗೂ ಕೂಡ ಉಪ್ಪು ಖಾರ ಹಾಕಿ ಮನೆ ಕಳ್ಸಿದ್ರು. ಮನೆ ಕಳ್ಸಿದ ಕ್ಯಾಂಡಿಡೇಟ್ ಆದ್ಮೇಲೆ ನೆಕ್ಸ್ಟ್ ಯಾರು ಇರ್ತಾರೆ ಯಾರು ಇರಲ್ಲ, ಅದ್ರ ಜೊತೆಗೆ ಈ ವಾರದಲ್ಲಿ ಏನೇನೆಲ್ಲ ಮಾಡ್ಬೇಕು ಏನೇನೆಲ್ಲ ಮಾಡಬಾರ್ದು, ಯಾರು ನೆಟ್ಟಿಗಿದ್ರು ಯಾರು ನೆಟ್ಟಿಗಿಲ್ಲ, ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಹೋದ್ರು. ಇವ್ರು ಹೋದ್ಮೇಲೆ ಒಂದು ದಿನ ನಾವು ರೆಸ್ಟ್ ತಗೋತೀವಿ, ಇನ್ನು ಮುಂದೆ ಸುದೀಪ್ ಸರ್ ಬಂದು ನಮ್ಗೆ ವಾನ್ ಮಾಡಿ ಹೋಗಿದ್ದಾರೆ, ನಮ್ಗೆಲ್ಲ ಬುದ್ಧಿವಾದ ಹೇಳಿ ಹೋಗಿದ್ದಾರೆ, ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ, ಜಂಟಿ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂಡು ನಮ್ಮ ಜಂಟಿ ಟೀಮ್ ಅವರು ಕೈಯಲ್ಲಿರ್ತಕ್ಕಂಥ ಹಗ್ಗನೆಲ್ಲ ಬಿಚ್ಕೊಂಡು ಓಡಾಡ್ಬಿಟ್ರು. ಪ್ರತಿ ಸಲ ಜಂಟಿ ಟೀಮ್ ಅವರು ಹಗ್ಗ ಬಿಚ್ಕೊಂಡು ಓಡಾಡಿದ್ರು ಅಂದ್ರೆ ಒಂಟಿ ಟೀಮ್ ಅವರು ಬಿತ್ತು ಗೂಟ ಅಂತ. ಈಗ ಅದೇ ಆಗಿದ್ದು. ಜಂಟಿ ಟೀಮ್ ಅವ್ರು ಮಾಡದಂತ ತಪ್ಪಿಗೆ ಲಾಸ್ಟ್ ಟೈಮ್ ಅವರ ಒಂದು ಊಟನ ಕಿತ್ಕೊಂಡಿದ್ರು. ಯಾರು ಊಟ? ಒಂಟಿ ಟೀಮ್ ಅವ್ರ ಊಟ ಕಿತ್ಕೊಂಡಿದ್ರು. ಈಗ ಮತ್ತೆ ಅದೇ ತರದ ಪನಿಷ್ಮೆಂಟ್ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಪನಿಷ್ಮೆಂಟ್ ಕೊಡೋಣ ಅಂತಂದೇಳಿ ಈ ಸಲ ಬೆಡ್ರೂಮ್ಗೆ ಅಲೋ ಇಲ್ಲ. ಅದು ಎಲ್ಲಿ ಮಲ್ಕೋತಾರೋ ಗೊತ್ತಿಲ್ಲ, ಅವ್ರು ಮಲಗದಂತೂ ತೋರಿಸ್ತಾ ಇಲ್ಲ. ಅದೇ ಒಂಟಿ ಟೀಮ್ ಅವ್ರು ಯಾರು ಕೂಡ ಬೆಡ್ರೂಮ್ ಅಲ್ಲಿ ಬಂದು ಮಲ್ಕೊಳಂಗಿಲ್ವಂತೆ, ಈ ತರ ಆಗಿದೆ. ಸೊ ನಮ್ಮನ್ನ ಬೆಡ್ರೂಮ್ ಅಲ್ಲಿ ಮಲಗೋದಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣಕರ್ತರು ಬಂದು ನೀವುಗಳು ಮಾಡದಂತ ತಪ್ಪಿಗೆ, ನೀವುಗಳು ಕೈಯಲ್ಲಿರ್ತಕ್ಕಂಥ ಜಂಟಿ ಹಗ್ಗವನ್ನ ಬಿಚ್ಕೊಂಡು ಓಡಾಡಿದ ತಪ್ಪಿಗೆ ನಮಗ್ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ಇದನ್ನ ನನ್ನ ಪ್ರಕಾರ ನಾನು ಹೇಳೋದಾದ್ರೆ, ಒಬ್ಬ ರಾಜ ಒಬ್ಬ ದ್ವಾರಪಾಲಕರನ್ನ, ಒಂದಿಬ್ಬರು ದ್ವಾರಪಾಲಕರನ್ನ ಗೇಟ್ ಕಾಯಕ್ಕೆ ಅಂತ ಬಿಟ್ಟಿರ್ತಾನೆ. ಇಂಥವ್ರೆ ಒಳಗಡೆ ಬರ್ಬೇಕು, ಇಂಥವ್ರೆ ಒಳಗಡೆ ಬರಬಾರದು ಅಂತ ಹೇಳಿರ್ತಾನೆ ರೂಲ್ಸ್. ಸೊ ಅಪ್ಪಿ ತಪ್ಪಿ ಅಂತವ್ರು ಏನಾದ್ರು ಬಂದ್ರು ಅಂದ್ರೆ ರಾಜ ಫಸ್ಟ್ ಬೈಯೋದು, ದ್ವಾರಪಾಲಕರು ಗೇಟ್ ಅಲ್ಲಿ ಕುತ್ಕೊಂಡು ಹೆಂಗ್ ಕೀಳ್ತಾವ್ರ ಅಂತಂದೇಳಿ. ಸೊ ಬಿಟ್ಟಂತವ್ರಿಗೆ ಬೈತಾರೆ ರಾಜ. ಯಾಕೆ ಅಂದ್ರೆ ಅದು ದ್ವಾರಪಾಲಕರು ಅಂತ ನೇಮಿಸಿದ್ಮೇಲೆ ಅವರ ಕರ್ತವ್ಯ ಏನಿರ್ತದೆ ಅದನ್ನ ಅವ್ರು ಮರಿಬಾರ್ದು. ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಊಟಕ್ಕೆ ಎಲ್ರು ಕೂಡ ಬಂದು ಕ್ಯೂ ಅಲ್ಲಿ ನಿಂತ್ಕೊಂತಾರೆ. ಅಂತದ್ರಲ್ಲಿ ಈ ತರದೊಂದು ಫ್ರೀಯಾಗಿ ಬಿಡ್ತಾರೆ ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ತಪ್ಪು ಮಾಡಕ್ ರೆಡಿ ಇರ್ತಾರೆ, ಫ್ರೀಯಾಗಿ ಓಡಾಡಕ್ ರೆಡಿ ಇರ್ತಾರೆ. ಸೊ ಬಿಟ್ಟಿದ್ದು ಇವ್ರದೇ ತಪ್ಪು. ಸೊ ಇವ್ರಿಗೆ ಪನಿಷ್ಮೆಂಟ್ ಮಾಡ್ಬೇಕು. ಸೊ ಬಿಗ್ ಬಾಸ್ ಈ ವಿಚಾರದಲ್ಲಿ ಸರಿ ಇದಾರೆ ಅಂತ ನಾನಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಯಾವುದೇ ರೀತಿ ಒಂಟಿ ಟೀಮ್ ಅವ್ರ ಮೇಲೆ ನನಗೆ ಸಿಟ್ಟಿಲ್ಲ, ಏನಿಲ್ಲ. ಓಕೆ, ಈ ರೀತಿ ನಡೀತು.
ಸೊ ನೀವು ಮಾಡಿದಂತ ತಪ್ಪಿಂದ ನಮ್ಮ ಒಂದು ಊಟ ಕಿತ್ಕೊಂಡ್ರು, ನಮ್ಮ ಒಂದು ಬೆಡ್ನ ಕಿತ್ಕೊಂಡ್ರು. ನಾವೀಗ ಬೆಡ್ರೂಮಿಗೆ ಬರಂಗಿಲ್ಲ, ನಮಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ, ನಾವು ಬಟ್ಟೆಗಳು ತಗೊಳಕ್ಕಾಗಲ್ಲ, ಗಂಡ್ ಮಕ್ಳಿಗೆ ಹೋಗಿ ಬಟ್ಟೆ ತಂದು ಕುಡಿಯೋಕ್ಕಾಗಲ್ಲ, ನಾವೇನ್ ಮಾಡ್ಬೇಕಂತ ಗೊತ್ತಾಗದೆ ಈ ಸದ್ಯಕ್ಕೆ ಅವರು ಬೆಡ್ರೂಮ್ ಒಳಗಡೆ ಹೋಗಿ ನಾವು ಬಟ್ಟೆಗಳನ್ನೆಲ್ಲ ತಗೊಂಡ್ಬರ್ಬೋದು, ನಾವು ಓಡಾಡ್ಬೋದು, ಆದ್ರೆ ಮಲ್ಗಂಗಿಲ್ಲ ಅನ್ನೋ ಒಂದು ರೂಲ್ಸ್ ಇವರೇ ಹಾಕೊಂಡ್ಬಿಟ್ಟಿದ್ದಾರೆ. ಯಾರು? ಒಂಟಿ ಟೀಮ್ ಅವರು. ಇದಿಷ್ಟ್ರ ಮಧ್ಯೆ ಗಿಲ್ಲಿ, ಮಂಜುಳಾ ಭಾಷಿಣಿ, ಧ್ರುವಂತ್, ಹಾಗೆ ಸತೀಶ್ ಚಂದ್ರಪ್ಪ, ಆಮೇಲೆ ಮತ್ತೊಂದಿದೆ ಕ್ಯಾರೆಕ್ಟರ್ ಅಭಿಷೇಕ್, ಅಶ್ವಿನಿ, ಇಷ್ಟು ಕ್ಯಾರೆಕ್ಟರ್ಗಳನ್ನ ನಾನು ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀನಲ್ವಾ, ಇಷ್ಟು ಕ್ಯಾರೆಕ್ಟರ್ಗಳ ಮಧ್ಯೆ ಒಂದು ಜಗಳ ಆಗುತ್ತೆ, ಇನ್ಕ್ಲೂಡಿಂಗ್ ಜಾನ್ವಿ ಅವರು. ಏನಪ್ಪ ಜಗಳ ಅಂತಂದ್ರೆ, ನೀವುಗಳು ಮಾಡಿದಂತ ತಪ್ಪಿಂದ ಹಿಂಗ ಆಗೋಯ್ತು ಅಂತಂದೇಳಿ ಒಂದು ಮಾತು ಬರುತ್ತೆ. ಆಗ ಪ್ರತಿ ಸಲ ನನಗೆ ಈ ವಾರದಿಂದ ಅಡಿಗೆ ಮಾಡಿ ಮಾಡಿ ಸಾಕಾಗೋಗಿದೆ, ಬಿಗ್ ಬಾಸ್ ಅಲ್ಲಿ ಒಂದು ವಾರ ಕಳೆದ ಮೇಲೆ ಸುದೀಪ್ ಸರ್ ಬಂದು ಆನ್ ಮಾಡಿದ್ದಾರೆ, ನೀವು ಬರೀ ತಿನ್ನೋದು ಮಲಗೋದಿಕ್ಕೆ ಮಾತ್ರ ಹೋಗಿದ್ದೀರಾ, ಬರೀ ಅಡಿಗೆ ಮಾಡೋದಕ್ಕೆ ಅಷ್ಟೇ ಹೋಗಿದ್ದೀರಾ ನೀವು ಅಂತಂದೇಳಿ ಬೈದಿದ್ದಕ್ಕೆ ಮಂಜುಳಾ ಭಾಷಿಣಿ ಅವರು, ನಾನು ಇನ್ ಮುಂದೆ ಅಡಿಗೆ ಮಾಡಲ್ಲ, ಸೊ ಅಡಿಗೆ ಡಿಪಾರ್ಟ್ಮೆಂಟ್ ನಂದಲ್ಲ, ನನ್ನ ಕೈಲಿ ಆಗಲ್ಲ, ಪ್ರತಿದಿನ ಇದನ್ನ ಮಾಡೋದ್ರಲ್ಲೇ ನನ್ನ ದಿನ ಕಳೀತಾ ಇದೆ, ನಾನು ನನ್ನ ಒಂದು ತನವನ್ನ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದೇಳಿ ಅವರು ರೆಡಿ ಆಗಿದ್ದಾರೆ. ಆ ಒಂದು ಮಾತನ್ನ ಹೇಳಿದಕ್ಕೆ ಯಾರು ಕೂಡ ಒಪ್ತಾ ಇಲ್ಲ, ಎಸ್ಪೆಷಲಿ ಒಂಟಿ ಟೀಮ್ ಅವರಂತೂ ಒಪ್ತಾ ಇಲ್ಲ. ಸೊ ನೀವು ಆ ಒಂದು ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ನೀವು ಮಾಡ್ತಕ್ಕಂಥ ಊಟನ ಅಡಿಗೆನ ನಾವು ಊಟ ಮಾಡಲ್ಲ ಅಂತ ಒಂಟಿ ಟೀಮ್ ಅವ್ರು ಹೇಳ್ತಾ ಇದಾರೆ. ಯಾರು? ಅಶ್ವಿನಿ ಗೌಡ ಅವರು. ಇದಿಷ್ಟ್ರ ಮಧ್ಯೆ ಇವ್ರಿಗೂ ಸರಿಯಾಗಿ ಜಗಳ, ನನಗೆ ಅದನ್ನ ರೆಕಾರ್ಡ್ ಮಾಡಕ್ಕೂ ಆಗದೆ ಇರೋಂತ ಒಂದು ಆ ರೇಂಜ್ ಅಲ್ಲಿ ಇರ್ತಕ್ಕಂಥ ಜಗಳ ಅದು. ಅಶ್ವಿನಿ ಗೌಡ ಅವರು, ಮಂಜುಳಾ ಭಾಷಿಣಿ ಅವರು, ಇವರಿಬ್ರು ಸೀನಿಯರ್ಸ್ ನ ಬಿಟ್ಟಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದೆ ಡೆಫಿನೆಟ್ಲಿ ಈ ತರದ್ದೇ ಯಾವ್ದಾದ್ರು ಒಂದು ಕಿತಾಪತಿ ಕೆಲಸ ಮಾಡಕ್ಕೆ ಬಿಗ್ ಬಾಸ್ ಬಿಟ್ಟಿದ್ದಾರೆ ಅಂತ. ಈಗ ಅದನ್ನೇ ಮಾಡಿದ್ದು, ಇವರಿಬ್ರಿಗೆ ಸರಿಯಾಗಿ ಬಿಟ್ಟಿದ್ದಾರೆ. ಹೆಂಗ್ ಬಿಟ್ಟವ್ರೆ ಅಂತಂದ್ರೆ, ಇದನ್ನು 2ನೇ ವಾರದಲ್ಲೇ ಹಿಂಗೆ ಇವರಿಬ್ರು ಏನಾದ್ರು ಕೊನೆವರೆಗೂ ಇದ್ಬಿಟ್ರೆ ಮುಗಿದೋಯ್ತು, ಕುರುಕ್ಷೇತ್ರ ಇಲ್ಲೇ ಬಿಗ್ ಬಾಸ್ ಸೀಸನ್ 12 ಕುರುಕ್ಷೇತ್ರ ಅಂತ ಟೈಟ್ಲ್ ಇಡ್ಬೇಕಾಗುತ್ತೆ. ಓಕೆ, ಸೊ ಅಡಿಗೆ ಮಾಡಲ್ಲ ಅಂತ ಇವರು, ಆಮೇಲೆ ನಮ್ಮ ಒಂದು ರೂಲ್ಸ್ ನ, ನಿಮ್ಮ ಸೇವೆಗಳನ್ನ ನಾವು ಮಾಡಕ್ಕಾಗಲ್ಲ ಅಂತ ಇವರು. ಸೊ ನೀವುಗಳು ರೂಲ್ಸ್ ಬ್ರೇಕ್ ಮಾಡ್ತಿದಾರೆ ಅಂತಂದ್ಮೇಲೆ ಇನ್ಮೇಲೆ ಯಾರು ಕಿಚನ್ಗೆ ಬರಬೇಡಿ ಅಂತ ಅವರು. ನಾವುಗಳು ಕಿಚನ್ಗೆ ಹೋಗಲ್ಲ ಅಂತ ಇವ್ರು ಹೇಳಿದ್ದಕ್ಕೆ ಅಶ್ವಿನಿ ಗೌಡ ಅವರು, ನೀವು ಯಾರು ಕಿಚನ್ಗೆ ಬರಬೇಡಿ ಅಂತ. ಸೊ ಇಬ್ರು ಜಗಳ. 3ನೇವರಲ್ಲಿ ರಾಬ ಅನ್ನಂಗೆ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರು ಅವ್ರ ಪಾಡಿ ಅವ್ರ ಸೈಡ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬಂದಂತ ಊಟನ ತಿನ್ಕೊಂಡಿದ್ರು. ಅಂದ್ರೆ ಆ ಟೈಮಿಗೆ ಮಾಡಿದಂತ ಊಟ ಅಡಿಗೆ ಮಾಡ್ಕೊಂಡು ತಿನ್ಕೊಂಡಿದ್ರು. ಇನ್ ಮಿಕ್ದವರೆಲ್ಲ ಊಟಕ್ಕೆ ನಾನ್ ಮಾಡಲ್ಲ ನೀನ್ ಮಾಡಲ್ಲ ಅನ್ನೋ ಜಗಳದಲ್ಲಿ. ಇವೆಲ್ಲದ್ರ ಮಧ್ಯೆ ಗಿಲ್ಲಿಗೆ ಬೈಯುವಂತ ಪ್ರಸಂಗ ಬರುತ್ತೆ, ಹೀರೋ ಆಗ್ತಾ ಇದ್ದಾನೆ ಹಾಗೆ ಹೀಗೆ ಅಂತಂದೇಳಿ. ಸೊ ಇಲ್ಲಿ ಹೀರೋಯಿಸಮ್ ತೋರಿಸ್ಕೊಂಡು ಓಡಾಡ್ತಾ ಇದಾರೆ ಅನ್ನೋ ಒಂದು ಮಾತು ಬರುತ್ತೆ ಅಶ್ವಿನಿ ಗೌಡ ಅವ್ರ ಬಾಯಲ್ಲಿ. ಅದನ್ನ ಹೇಳಿದಾಗ ಕಾವ್ಯ ಅವ್ರು ರಿಯಾಕ್ಟ್ ಮಾಡ್ಬಿಡ್ತಾರೆ. ಕಾವ್ಯ ಅವ್ರು ರಿಯಾಕ್ಟ್ ಮಾಡಿದಕ್ಕೆ, ನೀನಿಗೇನು ಹೇಳಿಲ್ಲ ನಾನು, ನೀನ್ ಜಸ್ಟ್ ಗಿಲ್ಲಿ ಇಲ್ಲಿ ಹೀರೋಯಿಸಮ್ ತೋರಿಸ್ತಾ ಇರೋದು, ನೀನ್ ಗಿಲ್ಲಿ ಜೊತೆ ಜಸ್ಟ್ ಒಂದು ಪ್ರಾಡಕ್ಟ್ ನ ತಗೊಂಡಾಗ ಫ್ರೀ ಆಗಿ ಬಂದಿರತಕ್ಕಂಥ ಒಂದು ಪ್ರಾಡಕ್ಟ್, ನೀನ್ ಜಸ್ಟ್ ಫ್ರೀ ಪ್ರಾಡಕ್ಟ್ ಅಷ್ಟೇ ಅಂತ ಹೇಳಿದ್ದಾರೆ. ಇದು ಸರಿನೋ ತಪ್ಪು ಅಂತ ನಾನು ಆಡಿಯನ್ಸ್ಗೆ ಬಿಡ್ತಾ ಇದ್ದೀನಿ. ಬಿಕಾಸ್ ಈಗೀಗಷ್ಟೇ ಕಾವ್ಯ ಅವರು ಎಷ್ಟೋ ಜನರು ಕ್ರಶ್ ಆಗ್ತಾ ಇದ್ದಾರೆ. ಯಾವುದೇ ಒಂದು ಪರ್ಫಾರ್ಮೆನ್ಸ್ ಇಲ್ಲದೆ ಯಾರು ಕೂಡ ಕ್ರಶ್ ಆಗೋದಿಲ್ಲ. ಏನೋ ಒಂದು ಇದ್ದೇ ಇರುತ್ತೆ, ಸ್ಪೆಷಲ್ ಆಗಿರ್ತಕ್ಕಂಥ ಒಂದಷ್ಟು ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ, ಒಂದಷ್ಟು ಅವ್ರದೇ ಆದಂಥ ಒಂದು ಎಫರ್ಟ್ಸ್ ಇರುತ್ತೆ. ವಿತೌಟ್ ಕಾವ್ಯ, ಗಿಲ್ಲಿ ಆ ಒಂದು ಜೋಡಿ ಬಿಗ್ ಬಾಸ್ ಮನೇಲಿ 0 ಅಂತ ನನಗೂ ಅನ್ಸುತ್ತೆ. ಗಿಲ್ಲಿ ಏನೇ ಒಂದು ಟಾಂಗ್ ಕೊಡ್ಬೋದು, ಅದಕ್ಕೆ ಇಮಿಡಿಯೇಟ್ಲಿ ಒಂದು ರೆಸ್ಪಾನ್ಸ್ ನಮ್ಮ ಒಂದು ಮುಖದಲ್ಲಿ ನಗು ಬರೋ ರೀತಿ ಮಾಡ್ತಾ ಇರೋದು ಕಾವ್ಯ. ಅವರಿಬ್ಬರ ಒಂದು ಜಟಾಪಟಿ ತುಂಬಾ ಖುಷಿ ಆಗ್ತಾ ಇದೆ, ಅವರ ಒಂದು ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇದೆ. ಸೊ ಇಬ್ರು ಕೂಡ ಒಂದೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಗಿಲ್ಲಿ ಹೀರೋ ಆಗಿದ್ದಾರೆ. ಇನ್ನಾದ್ಮೇಲೆ ನೆಕ್ಸ್ಟ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ಮೇಲೆ ಇಲ್ಲಿ ಧ್ರುವಂತ್ ಅವರು, ನಾನು ನಿಮ್ಮ ವೈಯಕ್ತಿಕ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ, ನಾನು ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಳಿಗೆ ನಾವು ಬಂದು ಸಪೋರ್ಟ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಅಡಿಗೆ ಮಾಡೋದಕ್ಕೆ ಬಿಡಿ, ಅವರು ಸಾರಿ ಕೇಳ್ತಾರೆ, ಅಡಿಗೆ ಮಾಡೋದಕ್ಕೆ ಬಿಡಿ ಅಂತ. ಸೊ ಈ ಗ್ಯಾಪ್ ಅಲ್ಲಿ ಇಬ್ರು ಬಾಯಿ ತಪ್ಪಿ 2 ಮಾತುಗಳನ್ನ ಹೇಳಿದ್ದಾರೆ. ಒಂದು ಜಾನ್ವಿ ಅವರು ಗಾಂಚಿಲಿ ತೋರಿಸ್ತೀರಾ ಅಂತ ಒಂದು ಮಾತು ಬಂದಿದೆ. ಸೊ ಗಾಂಚಿಲಿ ಅನ್ನೋ ಒಂದು ಮಾತು ಕೆಟ್ಟದ್ದಲ್ಲ ಅಂತ ಜಾನ್ವಿ ಅವರು, ಗಾಂಚಿಲಿ ಅನ್ನೋ ಒಂದು ಮಾತಿಗೆ ಉತ್ತರನ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೊಡ್ತಾರೆ ಅಂತ ಜಂಟಿ ಟೀಮ್ ಅವರು. ಇದೊಂದು ಮಾತು ತಗಲಾಕೊಂಡಿದೆ. ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವರು, ಅವ್ರಿಗೆ ಕೋಪ ಬಂದಿರತಕ್ಕಂತ, ತುಂಬಾ ಮೇಜರ್ ಕೋಪ ಬಂದಿರತಕ್ಕಂತ ವಿಚಾರ, ಮಂಜುಳಾ ಭಾಷಿಣಿ ಅವರು ನನಗೆ ಹುಷಾರಿಲ್ಲ ಅಂತಂದೇಳಿ ಅವರು ನನಗೆ ಹುಷಾರಿಲ್ಲ, ನಾನು ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋ ತರ ಒಂದು ಟಾಂಗನ್ನ ಕೊಟ್ಟಿದ್ದಾರೆ. ಅದು 3 ದಿನದಿಂದ ನನಗೆ ಹುಷಾರಿಲ್ಲ, ನನ್ನನ್ನ ನೋಡಿ ಟೀಕೆ ಮಾಡಿದ್ದಾರೆ, ನನ್ನ ನೋಡಿ ಆಡ್ಕೊಂಡಿದ್ದಾರೆ, ನನಗೆ ಟಾಂಗ್ ಕೊಟ್ಟು ಈ ರೀತಿ ಮಾತಾಡಿದ್ದಾರೆ ಅಂತಂದೇಳಿ ಅಶ್ವಿನಿ ಗೌಡ ಅವರು ಯಾರ ಮೇಲೆ ಸಿಟ್ ಆಗಿದ್ದಾರೆ? ಮಂಜುಳಾ ಭಾಷಿಣಿ ಅವ್ರ ಮೇಲೆ ಸಿಟ್ ಆಗಿದ್ದಾರೆ. ಅದೇ ಹೇಳಿದ್ನಲ್ಲ, ಇನ್ನು ಮುಂದೆ ಜಟಾಪಟಿ ಯಾವ ರೇಂಜಿಗೆ ಶುರು ಆಗ್ತಿದೆ ಅಂತಂದ್ರೆ, ಅಭಿಷೇಕ್ ಕೂಡ ರೈಸ್ ಆಗ್ತಾ ಇದ್ದಾರೆ, ನೆಕ್ಸ್ಟ್ ಮಂಜುಳಾ ಭಾಷಿಣಿ ಅವರು ಕೂಡ ರೈಸ್ ಆಗ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವರು ಯಾವಾಗಲೂ ಇದ್ದಾರೆ, ಗಿಲ್ಲಿ ಕೂಡ ಯಾವಾಗಲೂ ಇದ್ದಾರೆ, ಕಾವ್ಯ ಕೂಡ ಆಲ್ಮೋಸ್ಟ್ ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇನ್ನು ಚಂದ್ರಪ್ರಭಾ, ಸತೀಶ್ ಅವರು ನಾವು ಸೈಲೆಂಟ್ ಆಗಿದ್ರೆ ಆಗಲ್ಲ, ಅವಾಗ ನಾವು ಬಾಂಬ್ ಬಿಸಾಕ್ಬೇಕು ಅಂತ ಬಿಸಾಕ್ತಿರ್ತಾರೆ. ಮಲ್ಲಮ್ಮ ಮಾತ್ರ ಇದುವರೆಗೂ ವೈಲೆಂಟ್ ಆಗಿಲ್ಲ, ನೋಡ್ಬೇಕು ಮಲ್ಲಮ್ಮನ ಕತೆ ಏನು ಅಂತಂದೇಳಿ. ಧ್ರುವಂತ್ ಮತ್ತೆ ಧನುಷ್ ಇಬ್ರು ಕೂಡ ತುಂಬಾ ಬ್ರಿಲಿಯಂಟ್ ಆಗಿ
ಇರೋದಕ್ಕೆ ಅಂತ ಹೋಗಿ ಎಲ್ಲಾದ್ರೂ ಅದೇ ಅವರ ಒಂದು ಫ್ಯೂಚರ್ಗೆ ಹೊಡೆತ ಬೀಳುತ್ತಾ ನೋಡ್ಬೇಕಾಗುತ್ತೆ. ಸೊ ಇದಿಷ್ಟು ಆಗುತ್ತೆ. ಅದಾದ್ಮೇಲೆ ನೀವುಗಳು ಏನಾದ್ರೂ ಮಾಡ್ಕೊಳ್ಳಿ ಅಂತಂದೇಳಿ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತಕ್ಕಂಥ ರಕ್ಷಿತಾ ಶೆಟ್ಟಿ, ನಾನು ಒಂಟಿ ಟೀಮಿಗೆ ಸೇರಿದವಳು ಅಂತ ಈಗೀಗ ಅರ್ಥ ಮಾಡ್ಕೊತಾ ಇದ್ದಾಳೆ. ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ, ಮಲ್ಲಮ್ಮನ್ನು ಕರ್ಕೊಂಡು ಸ್ನಾನ ಮಾಡ್ತಾ ಇದ್ದಾಳೆ. ಇವ್ರದ್ದೇನ್ ನಡೀತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಇದಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಒಂದಂತೂ ಸತ್ಯ, ಯಾರ್ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ನಾನ್ ಬಂದಿರೋದು ನಾನ್ ಗೆಲ್ಲಕ್ಕೆ, ನನ್ನ ಆಟ ನಾನು ಆಡ್ಬೇಕು, ಯಾರಿಗೂ ನಾನು ಸಪೋರ್ಟ್ ಮಾಡಬಾರ್ದು ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಇದಿಷ್ಟು ಆದ್ಮೇಲೆ ಕೊನೆಯದಾಗಿ ಇದನ್ನೆಲ್ಲ ನೋಡಿದ್ಮೇಲೆ ಬಿಗ್ ಬಾಸ್ ಸಿಟ್ಟು ಬಂದು ಬಿಗ್ ಬಾಸ್ ಕೊಟ್ಟಂತ ಆದೇಶ ಏನಪ್ಪ ಅಂತಂದ್ರೆ ಈ ಮನೆಯ ಕಂಟ್ರೋಲ್ ಮಾಡಕ್ಕೆ ಒಬ್ಬ ಸೈತಾನ್ ಬೇಕಾಗುತ್ತೆ ಅಂತ. ಈಗಷ್ಟೇ ನಿನ್ನೆ ಸೈಕೋ ಸೈತಾನ್ ಅಂತಂದೇಳಿ ಮಾರ್ಕ್ ಸಿನಿಮಾದ ಸುದೀಪ್ ಅವರ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ನೋಡಿ. ಮಾರ್ಕ್ ಸೈಕೋ ಸೈತಾನ್ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ, ಅಥವಾ ಮಾರ್ಕ್ ಕನ್ನಡ ಸಾಂಗ್ ಅಂತ ಹೊಡೆದ್ರು ಕೂಡ ಸಿಗುತ್ತೆ ನಿಮಗೆ. ಅದನ್ನ ನೋಡಿ. ಆ ಸಾಂಗ್ ರಿಲೀಸ್ ಆಗಿದ್ದ ದಿನಾನೇ ಈಗ ಒಂದು ಟಾಸ್ಕ್ ಬಂದಿರೋದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸೈತಾನನ್ನ ನೇಮಿಸಿದ್ದಾರೆ. ರಣ ರಕ್ಕಸರ ರಾಜ, ಅಸುರ ಚಕ್ರಾಧಿಪತಿ ಅನ್ನೋ ತರ. ಅವ್ರು ಯಾರು? ಕಾಕ್ರೋಚ್ ಸುಧೀರ್ ಅವರು. ಸೊ ಈಗ ಕಾಕ್ರೋಚ್ ಸುಧೀರ್ ಅವರು ಹೇಳಿದಂತ ಮಾತುಗಳನ್ನ ಈ ವಾರ ಪೂರ್ತಿ ಮಿಕ್ಕಿದವರೆಲ್ಲ ಮುಚ್ಕೊಂಡು ಕೇಳಬೇಕಷ್ಟೆ, ಹಂಗಾಗಿದೆ. ಸೊ ಇದಿಷ್ಟು ನಡೆದಿದೆ ಸ್ನೇಹಿತರೆ ಬಿಗ್ ಬಾಸ್ ಮನೇಲಿ. ನೋಡ್ಬೇಕು, ಈ ವಾರ ಡೆಫಿನೆಟ್ಲಿ ಸಿಕ್ಕಾಬಟ್ಟೆ ವೈಲ್ಡ್ ಆಗುತ್ತೆ. ಯಾಕೆ ಅಂದ್ರೆ ಕಾಕ್ರೋಚ್ ಅವರು ಇಷ್ಟು ದಿನ ಅವರ ಒಂದು ಕ್ಯಾರೆಕ್ಟರ್ನ ಮುಚ್ಚಿಟ್ಕೊಂಡಿದ್ರಲ್ವಾ, ಅವರ ಕ್ಯಾರೆಕ್ಟರ್ ಸೂಟ್ ಆಗ್ತಕ್ಕಂಥ ಸೈತಾನ್ ಕ್ಯಾರೆಕ್ಟರ್ನೇ ಕೊಟ್ಟಿದ್ದಾರೆ. ಈ ಸೈತಾನ್ ಎಷ್ಟು ಜನರ ತಲೆ ಮೇಲೆ ಕೂತ್ಕೋತಾನೆ, ಎಷ್ಟು ಜನರ ಜೀವ ಹಿಂಡ್ತಾನೆ, ಎಷ್ಟು ಜನರ ತಲೆ ಕಾಯ್ತಾನೆ, ಎಷ್ಟು ಜನರ ತಪ್ಪುಗಳನ್ನ ಎತ್ತಿಡಿತಾನೆ, ಎಷ್ಟು ಜನರ ನಿಯಮ ಉಲ್ಲಂಘನೆಗಳನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಒಟ್ನಲ್ಲಿ ಯಾರ್ಯಾರಿಗೆಲ್ಲ ಬೆಂಡ್ ಹತ್ತಾನೆ ನೋಡೋಣ. ಓಕೆ, ಇದಿಷ್ಟು ನಿನ್ನೆ ನಡೆದಂತ ಬಿಗ್ ಬಾಸ್ ಮಾತುಕತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ತಿಳಿಸಿ. ಮತ್ತೆ ಸಿಗೋಣ. ನಾನು ನಿಮ್ಮ ರಘುವರ್ಯ ಮುಂದಿನ ಸಂಚಿಕೆಯಲ್ಲಿ. ಲವ್ ಯು ಆಲ್.